ಫೋಗಟ್ ಅನರ್ಹವಾಗಿರೋ ವಿಚಾರ ಅಲ್ಲಿ ಚರ್ಚೆ ಆಗ್ತಾ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ ಸಂಸ್ಥೆಯ ನಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿನೇಶ್ ಫೋಗಟ್ ಅನರ್ಹದ ವಿಚಾರ ಚರ್ಚೆಗೂ ಕೂಡ ಈಗ ಕಾರಣ ಆಗಿದೆ. ಲೋಕಸಭೆಯಲ್ಲಿ ಪ್ಯಾರಿಸ್ ಒಲಿಂಪಿಕ್ ಸಂಸ್ಥೆಯ ನಡೆಯ ವಿರುದ್ಧ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. 50 ಕೆಜಿಗಿಂತ ಹೆಚ್ಚಿದ್ರು, ಅದು 100 ಗ್ರಾಂ ಏರಿದ್ದಕ್ಕಾಗಿ ಅನರ್ಹ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವರ ನಡೆಯ ವಿರುದ್ಧವಾಗಿ ಬಹಳಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಂಜೆಯ ಫೈನಲ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನ ಕೈಯಲ್ಲಿ ಹಿಡಿತಾರೆ, ಕೊರಳಿಗೆ ಏರಿಸ್ತಾರೆ ಅನ್ನುವಂತಹ ಕನಸು ತುಂಬಾ ಇತ್ತು. ಬಟ್ ಆ ಕನಸಿಗೀಗ ತಣ್ಣೀರೆರಚಿದ್ದಾರೆ ತೀರ್ಪುಗಾರರು. 100 ಗ್ರಾಂ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಅನರ್ಹಗೊಳಿಸಿದ್ದಾರೆ. ಸೊ ಈ ವಿಚಾರ ಈಗ ಪ್ಯಾರಿಸ್ ಒಲಿಂಪಿಕ್ಸ್ ನ ನಡೆಯ ವಿರುದ್ಧ ಕೂಡ ಲೋಕಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. 50 ಕೆಜಿ ತೂಕದ ಈ ಒಂದು ಪಂದ್ಯದಲ್ಲಿ, ಕುಸ್ತಿ ಪಂದ್ಯದಲ್ಲಿ ಭಾರತಕ್ಕಿಲ್ಲ ಚಿನ್ನ. ಒಲಿಂಪಿಕ್ಸ್ನಿಂದ ಕುಸ್ತಿಪಟು ವಿನೇಶ್ ಫೋಗಟ್ ಹೊರಗುಳಿದಿದ್ದಾರೆ. ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನ ಹೊರಗಿಡಲಾಗಿದೆ. ಪದಕ ಗೆಲ್ಲುವ ಭಾರತದ ಭರವಸೆಗೆ ದೊಡ್ಡ ಆಘಾತ ಪೆಟ್ಟು ಬಿದ್ದಿದೆ. ಲೋಕಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ವಿನೇಶ್ ಫೋಗಟ್ ಅವರ ಅನರ್ಹದ ವಿಚಾರ ಜೊತೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ನ ವಿರುದ್ಧ, ತೀರ್ಪುಗಾರರ ವಿರುದ್ಧ ಕೂಡ ಚರ್ಚೆ ಆಗ್ತಾ ಇದೆ. ವಿನೇಶ್ ಫೋಗಟ್ ಇದೀಗ ಐ ಡಿಪ್ರೆಷನ್ ಇಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 100 ಗ್ರಾಂ ಹೆಚ್ಚಿದ್ರು ಅನ್ನುವಂತಹ ಕಾರಣಕ್ಕೆ ಅವರನ್ನ ಆಟದಿಂದ ಹೊರಗಿಡಲಾಗಿತ್ತು. ಇದೀಗ ಹೈ ಡಿಪ್ರೆಷನ್ ಇಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ ವಿನೇಶ್. ಪಂದ್ಯದಿಂದ ವಿನೇಶ್ ಫೋಗಟ್ ಅನರ್ಹರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಿಹೈಡ್ರೇಷನ್ ಆಗಿದೆ ಫೋಗಟ್ ಅವ್ರಿಗೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಡಿಹೈಡ್ರೇಷನ್ ಇಂದ ಬಳಲ್ತಾ ಇದ್ರು ವಿನೇಶ್ ಫೋಗಟ್ ಅವರನ್ನ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ. ಒಂದು ಕಡೆ ಚಿನ್ನದ ಪದಕ ಗೆಲ್ಲುವ ಆಸೆ ಹುಸಿಯಾಯಿತು. ಡಿಹೈಡ್ರೇಷನ್ ನಿಂದಾಗಿ ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ. ಡಿಹೈಡ್ರೇಷನ್ ಇಂದ ಬಳಲ್ತಾ ಇದ್ರು. ಸದ್ಯ ಅಲ್ಲೇ ಸ್ಥಳೀಯದ ಹಾಸ್ಪಿಟಲ್ಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕುಸ್ತಿಪಟು ವಿನೇಶ್ ಫೋಗಟ್. ಡಿಹೈಡ್ರೇಷನ್ ಇಂದ ಬಳಲ್ತಾ ಇದ್ರು. ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಒಂದು ಕಡೆ ಇಡೀ ಭಾರತದಾದ್ಯಂತ ವಿನೇಶ್ ಫೋಗಟ್ ಅವ್ರನ್ನ ಹೊರಗಿಟ್ಟಿದ್ದಕ್ಕಾಗಿ ಆಕ್ರೋಶ ವ್ಯಕ್ತವಾಗ್ತಿದ್ರೆ, ಇತ್ತ ಲೋಕಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಏನ್ ಹೇಳ್ತಿದ್ರು ಕೇಳೋಣ. मेघवाल जी, चेयरपर्सन सर, मैं आपके माध्यम से सदन में कुछ सदस्य जो ये विषय उठा रहे हैं, इस संबंध में हमारे खेल मंत्री जी 3 बजे जवाब देंगे. एक स्टेटमेंट देने वाले हमारे खेल मंत्री जी, जो अभी जो ओलंपिक में जो हमारे कुछ सदस्य विषय उठा रहे हैं, उस विषय पर ही 3 बजे खेल मंत्री जी एक स्टेटमेंट देने वाले हैं. मेघवाल जी,